Dear students, today I am going to discuss about the Election Commission of India. In the second chapter, we have already discussed about the meaning of elections, the different types of elections, that is general or midterm, by-elections or re-elections, and also you studied about the direct and indirect elections. So students, as you all know that elections are called as the lifeblood of democracy. ವಿದ್ಯಾರ್ಥಿಗಳೇ, ನಾವು ಎರಡನೇ ಚಾಪ್ಟರ್ನಲ್ಲಿ ನಮ್ಮ ಭಾರತ ದೇಶದಲ್ಲಿ ಚುನಾವಣೆಗಳು ಹೇಗೆ ನಡೆಯುತ್ತದೆ, ಚುನಾವಣೆಯ ವಿಧಗಳು ಯಾವುದು, ಚುನಾವಣೆಯ ಬೇರೆ ಬೇರೆ ಹಂತಗಳು ಯಾವುದು ಅನ್ನುವುದನ್ನು ಅಧ್ಯಯನ ಮಾಡ್ತೇವೆ. ನೀವು ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಚುನಾವಣೆಯ ವಿಧಗಳನ್ನು ಕಲ್ತಿದ್ದೀರಾ. ಅದು ಸಾರ್ವತ್ರಿಕ ಚುನಾವಣೆ ಇರಬಹುದು, ಅಥವಾ ಮಧ್ಯಕಾಲೀನ ಚುನಾವಣೆ ಇರಬಹುದು, ಮರು ಚುನಾವಣೆ ಇರಬಹುದು, ಅಥವಾ ಉಪಚುನಾವಣೆ ಇರಬಹುದು. ಅಥವಾ ಚುನಾವಣೆಯಲ್ಲಿ ಎರಡು ಬಹಳ ಪ್ರಮುಖವಾದಂತಹ ವಿಧಗಳಿದೆ, ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಇವುಗಳ ಬಗ್ಗೆಯೂ ಸಹ ಅಧ್ಯಯನ ಮಾಡಿದ್ದೀರಾ. ಈಗ ನಾನು ಇಲ್ಲಿ ಹೆಚ್ಚು ಫೋಕಸ್ ಮಾಡುವಂಥದ್ದು ಭಾರತದಲ್ಲಿ ಚುನಾವಣೆಗಳು ಹೇಗೆ ನಡೆಯುತ್ತದೆ, ಆ ಚುನಾವಣೆಗಳನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಮುಂತಾದವುಗಳ ವಿಷಯದ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಿದ್ದೇನೆ. ಇವತ್ತು ನಾನು ತೆಗೆದುಕೊಳ್ಳುವಂಥ ವಿಷಯಗಳು, ಒನ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ, ಅದರ ರಚನೆ ಮತ್ತು ಕಾರ್ಯಗಳ ಬಗ್ಗೆ ನಾನು ಚರ್ಚಿಸುತ್ತೇನೆ. ಎರಡನೇ ಭಾಗದಲ್ಲಿ ನಾನು ಚರ್ಚಿಸುವಂಥ ವಿಷಯ ಭಾರತದಲ್ಲಿ ಚುನಾವಣೆಗಳನ್ನು ಸುಧಾರಣೆ ಮಾಡಲಿಕ್ಕೆ ತೆಗೆದುಕೊಂಡಂಥ ಕ್ರಮಗಳು ಯಾವುದು, ಭಾರತದ ಚುನಾವಣಾ ಸುಧಾರಣೆಗಳು, ಅವುಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಮೂರನೇ ವಿಷಯವಾಗಿ ನಾನು ಚರ್ಚಿಸುವಂಥ ವಿಷಯ ಭಾರತದಲ್ಲಿ ಪಕ್ಷ ಪದ್ಧತಿ. ಭಾರತದಲ್ಲಿ ಈ ರಾಜಕೀಯ ಪಕ್ಷಗಳು ಹೇಗೆ ಉಗಮವಾಯಿತು, ಅವುಗಳ ಸ್ವರೂಪ ಏನು, ರಾಜಕೀಯ ಪಕ್ಷಗಳ ಕಾರ್ಯಗಳೇನು, ಇವುಗಳ ಕುರಿತು ನಾನು ಚರ್ಚೆ ಮಾಡ್ತೇನೆ. ಕೊನೆಯದಾಗಿ ಅದೇ ಚಾಪ್ಟರಲ್ಲಿ ಬರುವಂಥ ಇನ್ನೊಂದು ವಿಷಯ, ಮಹತ್ವವಾದಂಥ ವಿಷಯ, ಅದು ಪಕ್ಷಾಂತರ ನಿಷೇಧ ಕಾಯ್ದೆ. ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖ್ಯಾಂಶಗಳು ಯಾವುದು ಅನ್ನೋದರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಚುನಾವಣೆಯ ಬಗ್ಗೆ ಕೇಳಿದ್ದೀರಾ, ಕೆಲವರು ನೀವು ಚುನಾವಣೆಯಲ್ಲಿ ಭಾಗವಹಿಸಿದ್ದೀರಾ, ಹೌದಲ್ವಾ? ಬೇರೆ ಬೇರೆ ಚುನಾವಣೆಯಲ್ಲಿ ನೀವು ಭಾಗವಹಿಸಿದ್ದೀರಿ. ಯಾವ ಚುನಾವಣೆಯಲ್ಲಿ ಭಾಗವಹಿಸಿದ್ದೀರಾ? ನೀವು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸಿದ್ದೀರಾ? ಇಲ್ಲ. ಹಾಗಾದರೆ ಯಾವ ಚುನಾವಣೆಯಲ್ಲಿ ನೀವು ಭಾಗವಹಿಸಿದ್ದೀರಿ? ನಿಮ್ಮ ಶಾಲಾ ದಿನಗಳಲ್ಲಿ ಅಥವಾ ಕಾಲೇಜಿನಲ್ಲಿ ವರ್ಷದ ಪ್ರಾರಂಭಕ್ಕೆ ಚುನಾವಣೆಗಳನ್ನು ಮಾಡ್ತಾರೆ. ಯಾವುದಕ್ಕೆ ಹೇಳಿ? ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ಪರಿಷತ್ತಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಿಕ್ಕೆ, ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿರುವಾಗ ನಿಮ್ಮ ಶಾಲಾ ವಿದ್ಯಾರ್ಥಿ ನಾಯಕ ಅಥವಾ ನಾಯಕಿಯನ್ನು ಆಯ್ಕೆ ಮಾಡುವಲ್ಲಿ ಚುನಾವಣೆಗಳು ನಡೆಸ್ತಾರೆ. ಸೊ ಅದರಲ್ಲಿ ಭಾಗವಹಿಸಿರ್ಬೋದು. ಸೊ ನಿಮಗೆ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಮತ್ತು ಚುನಾವಣೆಗಳು ಹೇಗೆ ನಡೆಯುತ್ತದೆ ಅನ್ನುವುದರ ಬಗ್ಗೆ ಕೆಲವು ಮಾಹಿತಿಗಳಿದೆ. ನಿಮ್ಮ ಶಾಲಾ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿ ಸಂಘ ಅಂತ ಇದ್ದರೆ ಅದರಲ್ಲಿ ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ, ಕ್ರೀಡಾ ಕಾರ್ಯದರ್ಶಿ, ಸಾಂಸ್ಕೃತಿಕ ಕಾರ್ಯದರ್ಶಿ, ಹೀಗೆ ಬೇರೆ ಬೇರೆ ಕಾರ್ಯದರ್ಶಿಗಳು ಅಥವಾ ಮಂತ್ರಿಗಳಿಗೆ ಚುನಾವಣೆಗಳನ್ನು ಮಾಡ್ತಾರೆ. ಕೆಲವು ಸಂಸ್ಥೆಗಳಲ್ಲಿ ನೇರ ಚುನಾವಣೆಯ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೆ, ಇನ್ನು ಕೆಲವು ಕಾಲೇಜುಗಳಲ್ಲಿ ಪರೋಕ್ಷ ಚುನಾವಣೆ ಮೂಲಕ ಅಭ್ಯರ್ಥಿಗಳನ್ನು ಅಥವಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಚುನಾವಣೆಗಳು ನಡೆಯುತ್ತದೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ 5 ವರ್ಷಕ್ಕೆ ಒಂದು ಸಲ ಸಾರ್ವತ್ರಿಕ ಚುನಾವಣೆಗಳು ನಡೆಯುತ್ತದೆ. ಒನ್ಸ್ ಇನ್ 5 years the general elections are conducted in India, and if the term of the government is not completed,
then the mid-term elections are, they will be declared. And if there is a vacancy for any post due to the resignation or death or any other reasons, the by-elections are conducted. So, this type of elections you have seen, and also some of you all participated in the elections. So, today now I am going to discuss about now all these elections, who conducts, which organization is or institution is responsible to conduct the elections in India, whether the legislature or executive or judiciary, whether it conducts elections? No. Then what do we have? In India, to conduct, supervise and also to control the elections, we have a election commission. So, to conduct, to supervise and also to direct, we have an independent regulatory body called Election Commission, which is established as per the provisions of the Constitution of India. So, the Election Commission of India, it conducts impartial, free and fair elections. It conducts impartial, free and fair elections. ನಮ್ಮ ದೇಶದಲ್ಲಿ ಚುನಾವಣೆಗಳನ್ನು ನಡೆಸಲಿಕ್ಕೋಸ್ಕರ ಒಂದು ಚುನಾವಣಾ ಆಯೋಗ ಎಂಬುದನ್ನು ಸ್ಥಾಪಿಸಲಾಗಿದೆ. ಸಂವಿಧಾನಬದ್ಧವಾಗಿ ಸ್ಥಾಪನೆಯಾದಂಥ ಒಂದು ಸ್ವಾಯತ್ತ ಸಂಸ್ಥೆ, ಅದನ್ನೇ ಚುನಾವಣಾ ಆಯೋಗ ಅಂತ ಕರೀತೇವೆ. ಭಾರತ ಸಂವಿಧಾನದ ವಿಧಿ 324ರಿಂದ ವಿಧಿ 329 ತನಕ ಚುನಾವಣಾ ಆಯೋಗದ ರಚನೆ, ಅದರ ಕಾರ್ಯ ಮತ್ತು ಅಧಿಕಾರಗಳ ಬಗ್ಗೆ ಆ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ನಮ್ಮ ಸಂವಿಧಾನದ ಭಾಗ 15ರಲ್ಲಿ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್ the Constitution of India under Article 324 to 329, which deals about the composition of Election Commission. Article 324 to Article 329, which says about the composition of Election Commission of India. ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳ composition and powers of the Election Commission of India. Part 15, in which part of the, sometime there will be a question in the examination, in which part of the Constitution the Election Commission is mentioned. So, part 15, please remember, in the part 15 the Election Commission is mentioned. So, what it does, what the Election Commission it does, it superintendence, direction and control the elections of India. ಸೊ ಇಟ್ ಸೂಪರ್ವೈಸರ್ಸ್ ಅಂದರೆ ಮೇಲುಸ್ತುವಾರಿಯನ್ನು ನೋಡಿಕೊಳ್ತದೆ, ನಿರ್ದೇಶನವನ್ನು ನೀಡ್ತದೆ ಮತ್ತು ಚುನಾವಣೆಗಳ ಮೇಲೆ ಹತೋಟಿಯನ್ನು ಸಾಧಿಸ್ತದೆ. ಒಂದು ನಿಷ್ಪಕ್ಷಪಾತವಾದಂಥ ಚುನಾವಣೆಗಳು ನಮ್ಮ ದೇಶದಲ್ಲಿ ಈ ಚುನಾವಣಾ ಆಯೋಗ ನಡೆಸ್ತದೆ. ಹಾಗಾದರೆ ಯಾವುದಕ್ಕೆಲ್ಲ ಚುನಾವಣೆ ನಡೆಸ್ತದೆ? ಭಾರತದ ಚುನಾವಣಾ ಆಯೋಗ ಯಾವುದಕ್ಕೆಲ್ಲ ಚುನಾವಣೆಯನ್ನು ನಡೆಸ್ತದೆ? ಭಾರತದ ಚುನಾವಣಾ ಆಯೋಗ ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳ ಮೇಲುಸ್ತುವಾರಿಯನ್ನು ನೋಡಿಕೊಳ್ತದೆ. ಯಾವುದು ಎಲೆಕ್ಷನ್ಸ್, ಯಾವುದು ಚುನಾವಣೆಗಳಂತ ಹೇಳಿದರೆ, ನಮ್ಮ ಕೇಂದ್ರ ಶಾಸಕಾಂಗಕ್ಕೆ ನಡೆಯುವಂಥ ಚುನಾವಣೆಗಳು, ಅದು ರಾಜ್ಯಸಭೆ ಇರಬಹುದು, ಲೋಕಸಭೆ ಇರಬಹುದು. ಸ್ಟೇಟ್ ಲೆಜಿಸ್ಲೇಚರ್ಸ್, ರಾಜ್ಯ ಶಾಸಕಾಂಗದಲ್ಲಿ ಬರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗಳಿರ್ಬೋದು. ಆಮೇಲೆ ನಮ್ಮ ದೇಶದ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಚುನಾವಣೆ. ಆನಂತರ ನಮ್ಮ ದೇಶದಲ್ಲಿರುವಂತಹ ಗ್ರಾಮೀಣ ಸ್ಥಳೀಯ ಸರ್ಕಾರಗಳು ಮತ್ತು ನಗರ ಸ್ಥಳೀಯ ಸರ್ಕಾರಗಳಿಗೂ ಸಹ ಚುನಾವಣೆಗಳನ್ನು ಭಾರತದ ಚುನಾವಣಾ ಆಯೋಗದ ಮೇಲುಸ್ತುವಾರಿಯಲ್ಲಿ ನಡೆಸಲಾಗುತ್ತದೆ. ಸೊ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇಟ್ ಕಂಡಕ್ಟ್ಸ್ ಎಲೆಕ್ಷನ್ಸ್ ಟು ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಯೂನಿಯನ್ ಲೆಜಿಸ್ಲೇಚರ್ ಕನ್ಸಿಸ್ಟಿಂಗ್ ಆಫ್ 2 houses. The upper house is Council of States and the lower house is the House of Representative, and also the state legislature. Some states which has bicameralism, that is the Legislative Assembly and Legislative Council, and some of the states they have only unicameralism, only they have State Legislative Assembly. And also it conducts elections to the Legislative Assembly of Union Territories. As you all know that in India, 2 union territories, Delhi and Pondicherry,
which consisting of legislative assemblies. Even to elect the MLAs or member of legislative assemblies, the Election Commission of India conducts elections. Other than this, the Election Commission of India conducts elections to elect the representatives for the local bodies. So, which are the local bodies we have? We have rural local self governments like Gram Panchayat, Taluk Panchayat, Jilla Panchayat, and we also have urban local self government like Mahanagara Palike or city municipality, town municipality, cantonment boards and town panchayats for to elect the representative to the various local bodies, even it supervises the elections. So, the election commission main function is to conduct the elections. It is general elections, maybe once in 5 years for the union legislature or state legislatures, and sometime there will be vacancy due to the death or resignation of any particular representative. That time it conducts the by elections, and before the term, if the government vacates if the government collapses or if the government resigns, then the midterm elections will be conducted by the Election Commission of India. So, totally what we can say that the Election Commission, it supervises all the elections in India. Now, we will go to the second part, that is the composition of Election Commission of India. Composition. ವಿದ್ಯಾರ್ಥಿಗಳೇ, ನಾವೀಗ ಚುನಾವಣಾ ಆಯೋಗದ ಮಹತ್ವ ಏನು ಅನ್ನೋದರ ಬಗ್ಗೆ ತಿಳ್ಕೊಂಡೆವು. ಈಗ ಚುನಾವಣಾ ಆಯೋಗದ ರಚನೆ ಹೇಗೆ ಆಗ್ತದೆ ಅನ್ನೋದನ್ನು ತಿಳ್ಕೊಳ್ಳುವ. ಅಂಡರ್ ಆರ್ಟಿಕಲ್ 324 of the Indian Constitution, 324 of the Indian Constitution, it says about the composition of Election Commission of India. The present Election Commission of India consisting of 3 election commissioners. 3 election commissioners. So, there are total 3 members. There are 3 election commissioners. Election commissioners. Among the 3, one is acting like the chief election commissioner, he is called as CEC, chief election commissioner, and another 2 they will act as the election commissioners. So, after 1993, students please remember, after 1993, the Election Commission of India, it became a multi-member body. Before 1993, it was a single member body. Election Commission consisting of only one chief election commissioner. He was deciding and taking the decisions regarding the various elections. So, it was a single member body, while present after 1993, the Election Commission of India became a multi-member body. So, now it consisting of 3 members. Why it is made as a 3-member body? You all, I do not know whether you all heard about T.N. Seshan, who was a chief election commissioner of India in 1991. During that time, the election commission started to act like in a dictatorial manner. So, the Parliament of India amended the provisions of the election commission and made it as a multi-member body. So, the present election commissioners of India, who are the present election commissioners? I told there are 3 members. Who is the chief election commissioner of India at present? The chief election commissioner of India at present is Sunil Arora. The other election commissioners are Ashok Lavasa and Sushil Chandra. So, these are the members. Who is the chief election commissioner of India at present? Sunil Arora, and the other members election commissioners are Ashok Lavasa and Sushil Chandra. In the first chapter you studied, the first general election, it was conducted under the leadership of Chief Election Commissioner Shri Sukumar Sen. So the first Chief Election Commissioner of India is Sukumar Sen. Under his leadership, 2 general elections are conducted. The first and second general elections in 1951-52 and in 1957. So, this is the composition of Election Commission. Is it clear? So, there are 3 members. One is Chief Election Commissioner and another 2
ಎಲೆಕ್ಷನ್ ಕಮಿಷನರ್ಸ್. ವಿದ್ಯಾರ್ಥಿಗಳೇ, ನಾವು ಚುನಾವಣಾ ಆಯೋಗದ ರಚನೆಯನ್ನು ನೋಡುವಾಗ ಹೇಗೆ ರಚನೆ ಇದೆ ಅಂತ ಹೇಳುವಾಗ ನಮ್ಮ ಸಂವಿಧಾನದ ವಿಧಿ 324ರಲ್ಲಿ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ತಿಳಿಸಲಾಗಿದೆ. ಚುನಾವಣಾ ಆಯೋಗ ಈಗ ಅದು ಬಹುಸದಸ್ಯ ಆಯೋಗವಾಗಿದೆ. 1993ಕ್ಕಿಂತ ಹಿಂದೆ ಇದು ಏಕಸದಸ್ಯ ಆಯೋಗವಾಗಿತ್ತು. ಹಾಗಾದರೆ ಏಕಸದಸ್ಯ ಆಯೋಗವಾಗಿದ್ದನ್ನು ಯಾಕೆ ಬಹುಸದಸ್ಯ ಆಯೋಗವನ್ನು ಮಾಡಿದರು ಅಂತ ಕೇಳಿದರೆ 1990-91ರಲ್ಲಿ ನಮ್ಮ ದೇಶದಲ್ಲಿ ಆವಾಗ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದವರು ಟಿ.ಎನ್. ಶೇಷನ್. ಟಿ.ಎನ್. ಶೇಷನ್ರವರು ಒಂದು ನಿರಂಕುಶ ರೀತಿಯಲ್ಲಿ ಚುನಾವಣಾ ಆಯೋಗದ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ಚುನಾವಣಾ ಆಯೋಗದ ನಿರಂಕುಶ ಅಧಿಕಾರವನ್ನು ತಡೆಗಟ್ಟುವುದಕ್ಕೋಸ್ಕರ ನಮ್ಮ ದೇಶದ ಭಾರತದ ಸಂಸತ್ತು ನಮ್ಮ ಸಂಸತ್ತು ಚುನಾವಣಾ ಆಯೋಗದ ತಿದ್ದುಪಡಿಯನ್ನು ಮಾಡಿತು. ತಿದ್ದುಪಡಿಯನ್ನು ಮಾಡಿ ನಮ್ಮ ಚುನಾವಣಾ ಆಯೋಗವನ್ನು ಬಹುಸದಸ್ಯ ಆಯೋಗವನ್ನಾಗಿ ಮಾಡಿತು. ಈಗ ನಮ್ಮ ಚುನಾವಣಾ ಆಯೋಗದಲ್ಲಿ ಒಟ್ಟು 3 ಜನ ಚುನಾವಣಾ ಆಯುಕ್ತರಿದ್ದಾರೆ. ಅದರಲ್ಲಿ ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಾಗಿ ಕೆಲಸ ಮಾಡಿದರೆ ಇಬ್ಬರು ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಹಾಗಾದರೆ ನಿಮಗೆ ಒಂದು ಪ್ರಶ್ನೆ ಬರ್ತದೆ ನಿಮ್ಮ ಮನಸ್ಸಿನಲ್ಲಿ, ನಮ್ಮ ಭಾರತದ ಈಗಿನ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತೇಳಿ. ವಿದ್ಯಾರ್ಥಿಗಳು ನೆನಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಇದನ್ನೊಂದು ಪ್ರಶ್ನೆಯಾಗಿ ಸಹ ಕೇಳ್ತಾರೆ. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಸುನಿಲ್ ಅರೋರಾ. ಯಾರವರು? ಸುನಿಲ್ ಅರೋರಾ. ಅವರ ಅದೇ ರೀತಿ ಇನ್ನಿಬ್ಬರು ಚುನಾವಣಾ ಆಯುಕ್ತರು ಯಾರು ಅಂತ ಹೇಳಿದರೆ ಅಶೋಕ್ ಲಾವಸ ಮತ್ತು ಸುಶೀಲ್ ಚಂದ್ರ ಅಂತೇಳಿ ಅವರು ಚುನಾವಣಾ ಆಯೋಗದ ಸದಸ್ಯರಾಗಿದ್ದಾರೆ. ಈಗ ನೆಕ್ಸ್ಟ್ ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಈ ಭಾರತ ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ ಮತ್ತು ಅವರನ್ನು ಹೇಗೆ ಹಾಕ್ತಾರೆ ಮತ್ತು ಅವರ ಅಧಿಕಾರಾವಧಿ ಎಷ್ಟು, ಇದನ್ನು ನಾವು ಚರ್ಚೆ ಮಾಡುವ. ಸೊ ಇನ್ ದ ನೆಕ್ಸ್ಟ್ ಪಾರ್ಟ್ ವಿಲ್ ಡಿಸ್ಕಸ್ ಅಬೌಟ್ ದಿ ಅಪಾಯಿಂಟ್ಮೆಂಟ್, ರಿಮೂವಲ್ ಆ್ಯಂಡ್ ಟರ್ಮ್ ಆಫ್ ದಿ ಎಲೆಕ್ಷನ್ ಕಮಿಷನರ್ಸ್. ಅಪಾಯಿಂಟ್ಮೆಂಟ್, removal, and term of the election commission. In India, under Article 324 clause 2, which says about the appointment procedure of the election commission of India, the election commissioners they are appointed by the President of India on the advice of the Union Cabinet. The election commissioners they are appointed by the President of India. So who appoints the election commissioner? The President of India on the advice of the Council of Ministers. It's very clear, the Council of Ministers, they should give advice to the President of India whom has to be appointed as the Chief Election Commissioner. Usually who becomes the election commissioners in India? It is a political tradition or practice. In India, the senior most bureaucrats, IAS officers, usually they will be appointed as the election commissioners. Those who are in the rank of joint secretary or principal secretary in the union government, they will be appointed as the election commissioners of India. ಸೊ ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದೆ, ನಮ್ಮ ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ? ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನು ನಮ್ಮ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ನಮ್ಮ ದೇಶದ ಮಂತ್ರಿ ಪರಿಷತ್ತಿನ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಚುನಾವಣಾ ಆಯೋಗದ ಸದಸ್ಯರನ್ನು ನೇಮಕ ಮಾಡ್ತಾರೆ. ವಿಧಿ 324 ಕ್ಲಾಸ್ 2ರಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಈಗ ಈ ಎಲೆಕ್ಷನ್ ಕಮಿಷನ್ನ ಅದರ ಅವಧಿ ಎಷ್ಟು ಅಂತ ನೋಡುವ. ದ ಟರ್ಮ್ ಆಫ್ ದ ಎಲೆಕ್ಷನ್ ಕಮಿಷನರ್ಸ್ ಈಸ್ 6 years or till they attain the age of 65 years. So whichever is earlier. So the term is fixed. It is 6 years or till they attain the age of 65 years. ಸೊ ನಮ್ಮ ಭಾರತ ಚುನಾವಣಾ ಆಯೋಗದ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದರೆ ಅದು 6 ವರ್ಷ ಅಥವಾ ಅವರು 65 ವರ್ಷ ತಲುಪುವ ತನಕ. ಅಂದರೆ ಯಾವುದು ಅದರಲ್ಲಿ ಬೇಗ ಬರ್ತದೆ, ಒಂದು ವೇಳೆ ಒಬ್ಬ ಚುನಾವಣಾ ಆಯುಕ್ತರು
62ನೇ ವಯಸ್ಸಿನಲ್ಲಿ ಅವರು ನೇಮಕ ಆದರೆ ಉಳಿದ 3 ವರ್ಷಕ್ಕೆ ಅವರು ಚುನಾವಣಾ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅಥವಾ ಒಬ್ಬ ಬ್ಯೂರೋಕ್ರೇಟ್ ಅವರು 59ನೇ ವರ್ಷದಲ್ಲಿ ಚುನಾವಣಾ ಆಯೋಗದ ಸದಸ್ಯರಾಗಿ ನೇಮಕ ಆದರೆ 6 ವರ್ಷ ಅವರು ಚುನಾವಣಾ ಆಯೋಗದ ಸದಸ್ಯರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸೊ ದ ಟರ್ಮ್ ಈಸ್ 6 years or 65 years. Under Article 324 Clause 6, which says about the salary and allowances and other privileges of the election commissioners. What is the salary it is given? How much salary it is given? What are the various privileges are given? That is mentioned under Article 324 Clause 6. The salaries are paid from the Consolidated Fund of India. The election commissioners' salaries they are paid from the Consolidated Fund of India. ಈ ಚುನಾವಣಾ ಆಯೋಗದ ಸದಸ್ಯರಿಗೆ ಎಷ್ಟು ಅವರಿಗೆ ವೇತನ, ಅವರಿಗಿರುವಂಥ ಬೇರೆ ಬೇರೆ ಸವಲತ್ತುಗಳು ಏನು, ಇದನ್ನೆಲ್ಲ ನಮ್ಮ ಸಂವಿಧಾನದ 324 ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರ ವೇತನವನ್ನು ನಮ್ಮ ಭಾರತದ ಸಂಚಿತ ನಿಧಿ ಅಂತಿದೆ, ಆ ಸಂಚಿತ ನಿಧಿಯಿಂದ ನೀಡಲಾಗ್ತದೆ. ಈಗ ವಿದ್ಯಾರ್ಥಿಗಳೇ, ಈ ಎಲೆಕ್ಷನ್ ಕಮಿಷನ್ ಆಯೋಗದ ಸದಸ್ಯರನ್ನು ಹೇಗೆ ಅವರನ್ನು ಅಧಿಕಾರದಿಂದ ತೆಗೆದು ಹಾಕಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಹೇಗೆ ತೆಗೆದುಹಾಕುವಂಥದ್ದು? ಹೌ ದಿ ಎಲೆಕ್ಷನ್ ಕಮಿಷನ್ಸ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ದಿಯರ್ ಪೋಸ್ಟ್? ವೈ ದೇ ಕ್ಯಾನ್ ಬಿ ರಿಮೂವ್ಡ್? ಸೊ ವೈ ದೇ ಕ್ಯಾನ್ ಬಿ ರಿಮೂವ್ಡ್? The reason is that if they misbehave, if they go against the constitution, then the election commissioners, they can be dismissed or they can be removed from their post. So what is the procedure? The procedure is mentioned under Article 61 of the Indian Constitution, that is impeachment. ಚುನಾವಣಾ ಆಯೋಗದ ಸದಸ್ಯರನ್ನು ಅವರ ಅಧಿಕಾರದಿಂದ ತೆಗೆದುಹಾಕಬಹುದಾ ಅನ್ನೋ ಪ್ರಶ್ನೆಗೆ ಹೌದು ಅಂತ ಹೇಳ್ಬೋದು. ಯಾಕೆ ಅವರನ್ನು ತೆಗೆದುಹಾಕಬಹುದು? ಯಾಕಂತ ಹೇಳಿದರೆ, ಒಂದು ವೇಳೆ ಅವರು ಯಾವುದೇ ಮಿಸ್ಬಿಹೇವ್ ಮಾಡಿದರೆ, ದುರ್ನಡತೆಯನ್ನು ತೋರಿಸಿದರೆ ಅಥವಾ ಸಂವಿಧಾನದ ವಿರುದ್ಧವಾಗಿ ನಡೆದುಕೊಂಡರೆ ಅವರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಹೇಗೆ ಅವರನ್ನು ತೆಗೆದುಹಾಕಬಹುದು ಅಂತ ಹೇಳುವ ವಿಧಾನವನ್ನು ನಮ್ಮ ಸಂವಿಧಾನದ ವಿಧಿ 61ರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ದೋಷಾರೋಪಣೆಯ ಮೂಲಕ ನಾವು ಅವರನ್ನು ಅಧಿಕಾರದಿಂದ ತೆಗೆದುಹಾಕಬಹುದು. ಹೇಗೆ ಒಂದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದುಹಾಕಲಿಕ್ಕೆ ನಾವು ಪ್ರೊಸೀಜರನ್ನು ಅಳವಡಿಸಿಕೊಳ್ತೇವೋ ಅದೇ ಪ್ರೊಸೀಜರ್ಸ್ ಮೂಲಕ ನಾವು ಚುನಾವಣಾ ಆಯೋಗದ ಸದಸ್ಯರನ್ನು ಸಹ ಅಧಿಕಾರದಿಂದ ತೆಗೆದುಹಾಕಬಹುದು. ಇಸ್ ಕ್ಲಿಯರ್? ಸೊ ದೇ ಕ್ಯಾನ್ ಬಿ ರಿಮೂವ್ಡ್ ಥ್ರೂ ದಿ ಇಂಪೀಚ್ಮೆಂಟ್ ಮೆಥಡ್. ದೋಷಾರೋಪಣೆಯ ಮೂಲಕ ಅವರನ್ನು ಅಧಿಕಾರದಿಂದ ತೆಗೆದುಹಾಕುವಂಥ ವಿಧಾನವನ್ನು ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಇದು ನಮ್ಮ ಭಾರತದ ಚುನಾವಣಾ ಆಯೋಗದ ರಚನೆ ಹೇಗೆ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನಾವೀಗ ನೆಕ್ಸ್ಟ್ ಚರ್ಚೆ ಮಾಡುವಂಥ ವಿಷಯ ಭಾರತದ ಚುನಾವಣಾ ಆಯೋಗದ ಕಾರ್ಯಗಳು ಏನು. ವಾಟ್ ಈಸ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಭಾರತದ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು. ನಾನು ಹೇಳಿದೆ, ಚುನಾವಣಾ ಆಯೋಗ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ನಡೆಯುವಂಥ ಎಲ್ಲ ಚುನಾವಣೆಗಳ ಮೇಲುಸ್ತುವಾರಿಯನ್ನು ನೋಡಿಕೊಳ್ತದೆ. ಅದನ್ನು ನಿಷ್ಪಕ್ಷಪಾತವಾಗಿ ನಡೆಸುವಂಥ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ. ವಿದ್ಯಾರ್ಥಿಗಳೇ, ನೀವು ನೋಡಿರ್ಬೋದು, ಒಂದು ವೇಳೆ ನಮ್ಮ ದೇಶದಲ್ಲಿ ಚುನಾವಣೆ ಅಂತ ಘೋಷಣೆ ಆದರೆ ಅದು ಒಂದು ಹಬ್ಬದಾಗಿ, ನಾವು ಹೇಗೆ ದೀಪಾವಳಿ ಅಥವಾ ಬೇರೆ ಹಬ್ಬಗಳನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೇವೋ ಅದೇ ರೀತಿ ಭಾರತದಲ್ಲಿಯೂ ಸಹ ಚುನಾವಣೆಗಳನ್ನುವಂಥದ್ದೊಂದು ಸಡಗರ. ಇಡೀ ಊರಿಗೆ ಊರು ಅಥವಾ ಇಡೀ ದೇಶಾದ್ಯಂತ ಜನರು ಬಹಳ ಒಂದು ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ಒಂದು ವಿಷಯ ಚುನಾವಣೆ ಆಗಿರುತ್ತದೆ. ಸೊ ಈ ನಮ್ಮ ದೇಶದಲ್ಲಿ 130 ಕೋಟಿಗಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಪ್ರಪಂಚದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಚುನಾವಣೆ ನಡೆಸುವಂಥದ್ದು ಒಂದು ಬಹಳ ಸವಾಲು. ಸುಮಾರು 911 ಮಿಲಿಯನ್ ಜನ ಈ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. 10.5 ಲಕ್ಷಕ್ಕಿಂತ ಹೆಚ್ಚು ನಮ್ಮಲ್ಲಿ ಮತಗಟ್ಟೆಗಳಿದೆ. ಸುಮಾರು 8.5ರಿಂದ 10,000 ಅಭ್ಯರ್ಥಿಗಳು ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಸೊ ಇವುಗಳನ್ನು ನಡೆಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ. ಹಾಗಾದರೆ ನೀವು ಪ್ರಶ್ನೆ ಮಾಡಬಹುದು, ಚುನಾವಣಾ ಆಯೋಗಕ್ಕೆ ಕೇವಲ ಚುನಾವಣೆಗಳಿರುವಾಗ ಮಾತ್ರ ಅಧಿಕಾರವಾ, ಬೇರೆ ಏನು ಕೆಲಸಗಳಿರುವುದಿಲ್ಲ ಅಂತ? ಇಲ್ಲ, ಇದಕ್ಕೆ ವರ್ಷ ಪೂರ್ತಿ ಕೆಲಸಗಳಿರ್ತದೆ. ಸೊ ಏನು ಕೆಲಸಗಳು ಅಂತ ನೋಡುವ. ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? So the powers and functions of the election commissioners are as follows.
So, what are the powers? We will see the powers and functions of the Election Commission of India. One is, it prepares the electoral roll. Prepares electoral roll. So, what is electoral roll? You know, in the electoral roll, the names of the electors are there mentioned. Electoral roll, it consisting the names of electorates. So, who becomes electorates in India? Those who attain the age of 18, their names will be included in the electoral roll. So, it has to be, every year it has to be updated. Every year it has to be updated, and it has to be periodically, it should be revision has to be done. So, that is the very important duty or function of the Election Commission. ಚುನಾವಣಾ ಆಯೋಗದ ಬಹಳ ಮುಖ್ಯವಾದಂಥ ಒಂದು ಕೆಲಸ ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು. ಈ ಮತದಾರರ ಪಟ್ಟಿ ಅಂದರೆ ಏನು ಅಂತ ಕೇಳ್ಬೋದು ನೀವು. ಮತದಾರರ ಪಟ್ಟಿ ಅಂತ ಹೇಳಿದರೆ ಮತದಾರರ ಹೆಸರನ್ನು ಒಳಗೊಂಡಿರುವಂಥ ಒಂದು ಪಟ್ಟಿ. ಅದರಲ್ಲಿ ಮತದಾರರು ಯಾರೆಲ್ಲ ಮತದಾರರಿದ್ದಾರೆ, ಅವರ ಲಿಂಗ ಏನು, ಇವುಗಳನ್ನೆಲ್ಲ ನಮೂದಿಸಲ್ಪಟ್ಟಿರ್ತಾರೆ. ಸೊ ಇದನ್ನು ವರ್ಷ ಅದನ್ನು ಏನು ಮಾಡಬೇಕು, ರಿವಿಷನ್ ಮಾಡ್ತಾ ಇರಬೇಕಾಗ್ತದೆ. ಹೊಸ ಮತದಾರರು ಸೇರ್ಪಡೆ ಆಗ್ತಿರ್ತಾರೆ, ಕೆಲವರ ಹೆಸರನ್ನು ಡಿಲೀಟ್ ಮಾಡಬೇಕಾಗ್ತದೆ, ಕೆಲವರ ಹೆಸರನ್ನು ಬದಲಾವಣೆ ಮಾಡಬೇಕಾಗ್ತದೆ. ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಅವರು ವರ್ಗಾವಣೆಗೊಂಡಿರ್ತಾರೆ, ಅಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಹೊಸ ಕ್ಷೇತ್ರದಲ್ಲಿ ಸೇರಿಸುವಂಥದ್ದು. ಸೊ ಇದೆಲ್ಲ ಕೆಲಸವನ್ನು ಚುನಾವಣಾ ಆಯೋಗ ಮಾಡ್ತದೆ. ಮತದಾರ ಪಟ್ಟಿಯನ್ನು ತಯಾರು ಮಾಡುವಂಥದ್ದು, ಪರಿಷ್ಕರಣೆ ಮಾಡುವಂಥದ್ದು ಮತ್ತು ಅಪ್ಡೇಟ್ ಮಾಡುವಂಥದ್ದು ಅದರ ಬಹಳ ಮುಖ್ಯವಾದಂಥ ಕೆಲಸ. ಎರಡನೇದು, ಇಟ್ ಕಂಡಕ್ಟ್ಸ್ ಎಲೆಕ್ಷನ್ಸ್ ಟು ದ ವೇರಿಯಸ್ ಪೋಸ್ಟ್ಸ್. ನಾನು ಆವಾಗಲೇ ಹೇಳಿದಾಗೆ ಬೇರೆ ಬೇರೆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೋಸ್ಕರ ಏನು ಮಾಡ್ತದೆ, ಚುನಾವಣೆಗಳು ನಡೆಸ್ತದೆ. ಯಾವ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡಲಿಕ್ಕೋಸ್ಕರ ಚುನಾವಣೆಗಳು ನಡೆಸ್ತದೆ ಅಂತ ಕೇಳಿದರೆ, ನಮ್ಮ ದೇಶದ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಯ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಚುನಾವಣೆಗಳು ನಡೆಸ್ತದೆ. ಅದೇ ರೀತಿ ರಾಜ್ಯದ ಶಾಸಕಾಂಗದ ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ, ಅದೇ ರೀತಿ ಸ್ಥಳೀಯ ಸಂಸ್ಥೆಗಳ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಚುನಾವಣೆಗಳು ನಡೆಸ್ತದೆ. ಸೊ ರಾಷ್ಟ್ರಪತಿಯಿಂದ ಹಿಡಿದು ಗ್ರಾಮ ಪಂಚಾಯತ್ನ ಸದಸ್ಯರ ಚುನಾವಣೆಯನ್ನು ನಡೆಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ಚುನಾವಣಾ ಆಯೋಗ ನಡೆಸ್ತದೆ. ರಾಷ್ಟ್ರಪತಿಯಿಂದ ಹಿಡಿದು ಗ್ರಾಮ ಪಂಚಾಯತ್ನ ಸದಸ್ಯರ ತನಕ ಚುನಾವಣೆಗಳನ್ನು ಈ ಭಾರತ ಚುನಾವಣಾ ಆಯೋಗ ನಡೆಸ್ತದೆ. ಮೂರನೇದು, ಡಿಕ್ಲರೇಷನ್ ಆಫ್ ಎಲೆಕ್ಷನ್ಸ್ ಆ್ಯಂಡ್ ಪ್ರಿಪೇರ್ ಟೈಮ್ ಟೇಬಲ್. ಡಿಕ್ಲರೇಷನ್ ಆಫ್ ಎಲೆಕ್ಷನ್ಸ್ and prepare timetable. ಇನ್ನು ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗದ ಇನ್ನೊಂದು ಕೆಲಸ, ಚುನಾವಣೆಗಳನ್ನು ಘೋಷಣೆ ಮಾಡೋದು. ಚುನಾವಣೆಗಳನ್ನು ಯಾವ ದಿನಾಂಕ ನಡೆಸಬೇಕು, ಯಾವ ತಿಂಗಳಲ್ಲಿ ನಡೆಸಬೇಕು, ಇದನ್ನೆಲ್ಲ ಬಹಳ ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಯಾಕೆಂತೇಳಿದರೆ ಸಾರ್ವತ್ರಿಕ ಚುನಾವಣೆಗಳು ಘೋಷಣೆ ಆದ ಅಂತೇಳಿದರೆ ಇಡೀ ದೇಶದಲ್ಲಿ ಚುನಾವಣೆ ಆಗುವಂಥದ್ದು. ಆವಾಗ ಯಾವ ತಿಂಗಳಲ್ಲಿ ನಡೆಸಬೇಕು, ಯಾವ ಸಂದರ್ಭದಲ್ಲಿ ಜನ ಚುನಾವಣೆ ಮಾಡಲಿಕ್ಕೆ ಬರಬಹುದು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ದಿನಾಂಕಗಳನ್ನು ಘೋಷಣೆ ಮಾಡಬೇಕಾಗ್ತದೆ. ಚುನಾವಣೆಗಳನ್ನು ಘೋಷಣೆ ಮಾಡಿದ ನಂತರ ಒಂದು ವೇಳಾಪಟ್ಟಿಯನ್ನು ಪ್ರಿಪೇರ್ ಮಾಡ್ತಾರೆ. ಏನು ವೇಳಾಪಟ್ಟಿ? ಯಾವಾಗ ನಾಮಪತ್ರಗಳನ್ನು ಪರಿಶೀಲನೆ ಮಾಡಬೇಕು, ನಾಮಪತ್ರಗಳನ್ನು ಸಲ್ಲಿಸಬೇಕು. ಅಭ್ಯರ್ಥಿಗಳು, ಚುನಾವಣೆಗೆ ಸ್ಪರ್ಧಿಸುವಂಥ ಅಭ್ಯರ್ಥಿಗಳು ಯಾವಾಗ ನಾಮಪತ್ರವನ್ನು ಸಲ್ಲಿಸಬೇಕು, ಯಾವಾಗ ನಾಮಪತ್ರಗಳ ಪರಿಶೀಲನೆ ಮಾಡುವಂಥದ್ದು, ಯಾವಾಗ ನಾಮಪತ್ರಗಳನ್ನು ವಾಪಸ್ ತೆಗೆದುಕೊಳ್ಳುವಂಥದ್ದು, ಚುನಾವಣೆಗೆ ಪ್ರಚಾರದ ಅವಧಿ ಎಷ್ಟು, ಯಾವಾಗ ಚುನಾವಣಾ ದಿನಾಂಕಗಳು, ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತದೆ, ಆಮೇಲೆ ಚುನಾವಣೆ ಮುಗಿದ ನಂತರ ಚುನಾವಣೆಯ ಎಣಿಕೆ ಕಾರ್ಯ ಯಾವಾಗ ನಡೆಸಬೇಕು,
ಫಲಿತಾಂಶವನ್ನು ಯಾವಾಗ ನೀಡಬೇಕು, ಇವುಗಳ ಬಗ್ಗೆ ಎಲ್ಲ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಬೇಕು. ಸೊ ಡಿಯರ್ ಸ್ಟೂಡೆಂಟ್ಸ್, ದ ಎಲೆಕ್ಷನ್ ಕಮಿಷನ್ಸ್ ಮೇನ್ ಫಂಕ್ಷನ್ ಈಸ್ to declare the elections. It conducts elections, I told, it conducts elections for Lok Sabha, Rajya Sabha or Vidhana Sabha, Vidhana Parishads. So it has to fix the timetable when the Lok Sabha elections will be conducted. As you all know that in 2019 we have conducted general elections for the Lok Sabha. In Karnataka in 2018 we have conducted elections for the Vidhana Sabha. So next election, when the next elections? Next election for the Lok Sabha it will be 2024 and for the Karnataka state legislature it will be in 2023. See, these all fixed, and it also fixed the timetable when the election has to be conducted for Council of States or for the Rajya Sabha. Dear students, as you all know that the term of the Rajya Sabha is 6 years. Every once in 2 years the members they will retire and the new members will be elected. So the term they have to fix the time when the next representative will be elected, that it has to be fixed. And after declaration of election, the election commission fixes the dates for filing the nomination, scrutinizing the nominations, withdrawal of the nominations, and the date of elections, in how many phases the elections are conducted, and when the counting will be done, when the results are announced. All these things they will be it has to be properly planned and published in the newspaper and also in the electronic medias. So to give awareness to the people and also to participate, to make the people to participate in large number in elections, the election commission decides the dates for the elections. Is it clear? So it has to declare the elections and prepare timetable. And next, the election commission, it conducts by-elections. It conducts by-elections. By-elections. As you all know that by-elections are not conducted routinely. When the by-elections are conducted, so what is by-election? You know the meaning. What is by-elections? By-elections is nothing but the elections which are conducted when there is a vacancy, either in the Lok Sabha or state legislative assembly or any other houses. How the vacancies will arise? The vacancy due to the resignations or due to the death or any other reason. If a member is removed from his post, the vacancy occurs, and during that time the election commission conducts the by-elections. So it decides the date for by-elections, for which post, where it has to be conducted, in which constituency, all that details has to be provided. The next important function is the election commission, it gives recognition to the various political parties. It gives recognition to the political parties. It gives recognition to political parties. So any political party, if it has to be contested for elections, it has to be registered in the Election Commission of India. Without registering, a party cannot contest for the elections in India. So the Election Commission, it gives a status for political parties, whether it is a national political party or a regional political party. It decides on certain criteria. So on which criteria the statuses are given, whether it is a national political party or a state political party. To give a status of national political party, what is the criteria? Students, please remember, to be declared as a national political party, one of the very important criteria is that 6% of the casted valid votes in any 4 or more states. A political party to be declared as a national political party, it should get 6% of the valid votes which is casted in 4 states or more than 4 states, either in the Lok Sabha or in Vidhana Sabha election, and it should get 4 Lok Sabha seats in any states or states.
It should get 4 Lok Sabha seats in any state or states. The second criteria is minimum 2% of seats in 3 states. A party, if it has to be declared as national political party, it should get minimum of 2% of seats in 3 states. So, in the Lok Sabha we have 545 seats. Out of that, 2% of seats it should get in 3 states. So, then it can be declared as national political party. Is it clear, students? So, one criteria is that it should get 6% of valid votes in 4 or more than 4 states. And the second criteria is it should get minimum 2% of seats in 3 states. So, this is national political party. So, which are the national political parties we have in India? At present there are 7 national political parties: Indian National Congress, INC, BJP, Bharatiya Janata Party, and we have communist parties CPI and CPIM, and national NCP, National Congress Party, Trinamool Congress, and Bahujana Samajwadi Paksha, BSP. These are the political parties which is recognized as the national political parties. So, main important national parties are Congress, BJP, National Congress Party, Trinamool Congress, CPI and CPIM. These are the national parties. Another important party type is called as regional political party. To be declared as a regional political party, what is the criteria? The criteria is 6% of the valid votes on the Lok Sabha or Vidhana Sabha election from the state and 2 Vidhana Sabha seats. To be declared as a regional political party, a party it must get 6% of valid votes either in the Lok Sabha or in the Vidhana Sabha elections and 2 Vidhana Sabha seats, or 3% of seats of total Vidhana Sabha seats in the states. Second criteria is that it should get 3% of votes in the Vidhana Sabha seats in any states. So, these are the criteria. ವಿದ್ಯಾರ್ಥಿಗಳೇ, ಚುನಾವಣಾ ಆಯೋಗದ ಬಹಳ ಮುಖ್ಯವಾದ ಕೆಲಸ ಏನಂತ ಹೇಳಿದರೆ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವಂಥದ್ದು. ಹೇಗೆ ಮಾನ್ಯತೆ ನೀಡ್ತದೆ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ 2 ರೀತಿಯಾದಂಥ ರಾಜಕೀಯ ಪಕ್ಷಗಳ ವ್ಯವಸ್ಥೆಯನ್ನು ನಾವು ಕಾಣ್ತೇವೆ. ಒಂದು ರಾಷ್ಟ್ರೀಯ ಪಕ್ಷಗಳು, ಇನ್ನೊಂದು ಪ್ರಾದೇಶಿಕ ಪಕ್ಷಗಳು ಅಂತೇಳಿ. ವಿದ್ಯಾರ್ಥಿಗಳೇ, ರಾಷ್ಟ್ರೀಯ ಪಕ್ಷ ಅಂತ ಘೋಷಣೆ ಮಾಡಬೇಕಾದ್ರೆ ಏನು ಅದಕ್ಕೆ ಮಾನದಂಡ ಅಂತ ಹೇಳಿದರೆ, ವಿಧಾನಸಭೆ ಅಥವಾ ಲೋಕಸಭೆಯ ಚುನಾವಣೆಯಲ್ಲಿ 6% ಮತವನ್ನು ಪಡೆದಿರಬೇಕು. ವಿಧಾನಸಭೆ ಅಥವಾ ಲೋಕಸಭೆಯ ಚುನಾವಣೆಯಲ್ಲಿ ಒಂದು ಪಕ್ಷ 6% ಚಲಾಯಿತ ಊರ್ಜಿತ ಮತಗಳು, ವ್ಯಾಲಿಡ್ ವೋಟ್ಸ್, ಅವುಗಳನ್ನು ಪಡೆದಿರಬೇಕು, ಅಥವಾ ಕನಿಷ್ಠ 4 ಲೋಕಸಭಾ ಸೀಟ್ಗಳನ್ನು ಪಡೆದಿರಬೇಕು. ಎರಡನೇ ಮಾನದಂಡ ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಇರುವ ಲೋಕಸಭೆಯ ಒಟ್ಟು ಸ್ಥಾನಗಳ 2% ಸ್ಥಾನಗಳನ್ನು ಪಡೆದಿರಬೇಕು. ಒಟ್ಟು ಸ್ಥಾನಗಳ 2% ಸ್ಥಾನಗಳನ್ನು ಪಡೆದಿರಬೇಕು. ಯಾವುದೆಲ್ಲ ರಾಷ್ಟ್ರೀಯ ಪಕ್ಷಗಳಿವೆ? ನಮ್ಮ ಭಾರತದಲ್ಲಿ ಪ್ರಸ್ತುತ 7 ಪಕ್ಷಗಳನ್ನು ರಾಷ್ಟ್ರೀಯ ಪಕ್ಷಗಳಂತ ಘೋಷಣೆ ಮಾಡಿದ್ದಾರೆ. ಯಾವುದು? ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಅಂತ ಕರೀತೇವೆ, BJP ಭಾರತೀಯ ಜನತಾ ಪಕ್ಷ, CPI ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, CPIM ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್, ಆಮೇಲೆ ತೃಣಮೂಲ್ ಕಾಂಗ್ರೆಸ್ ಅಂತ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿರುವಂಥ ಪಕ್ಷ, ಆಮೇಲೆ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಈಗ ಮಹಾರಾಷ್ಟ್ರದಲ್ಲಿ ಆಡಳಿತ ಪಕ್ಷವಾಗಿದೆ, ಆಮೇಲೆ ಇನ್ನೊಂದು BSP ಉತ್ತರ ಪ್ರದೇಶದಲ್ಲಿರುವಂತಹ ಬಹುಜನ ಸಮಾಜವಾದಿ ಪಕ್ಷವನ್ನು ರಾಷ್ಟ್ರೀಯ ಪಕ್ಷಗಳೆಂದು ಘೋಷಣೆ ಮಾಡಿದ್ದಾರೆ. ಎರಡನೇದಾಗಿ ಪ್ರಾದೇಶಿಕ ಪಕ್ಷಗಳು. ಒಂದು ಪಕ್ಷ ಪ್ರಾದೇಶಿಕ ಪಕ್ಷ ಅನ್ನುವ ಸ್ಥಾನಮಾನ ಪಡೆಯಬೇಕಂತ ಹೇಳಿದರೆ ಯಾವುದನ್ನು ನಾವು ಪ್ರಾದೇಶಿಕ ಪಕ್ಷ ಅಂತ ಕರಿತೇವೆ? ನೆಲ, ಜಲ ಅಥವಾ ಭಾಷೆ ಅಥವಾ ಒಂದು ಪ್ರಾದೇಶಿಕ ಭೌಗೋಳಿಕ ನೆಲೆಯ ಆಧಾರದ ಮೇಲೆ ಅಸ್ತಿತ್ವಕ್ಕೆ ಬಂದಿರುವಂಥ ಪಕ್ಷವನ್ನೇ ಪ್ರಾದೇಶಿಕ ಪಕ್ಷ ಅಂತ ಕರಿತೇವೆ. ಒಂದು ಪ್ರಾದೇಶಿಕ ಪಕ್ಷ ಅಂತ ಆಗಬೇಕಾದ್ರೆ ಲೋಕಸಭಾ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಚಲಾವಣೆಯಾದ ಊರ್ಜಿತ ಮತಗಳಲ್ಲಿ 6% ಮತಗಳನ್ನು ಪಡೆದಿರಬೇಕು. 6% ಆಫ್ ದ ವ್ಯಾಲಿಡ್ ವೋಟ್ಸ್ ಅದು ಪಡೆದರೆ, ಅಥವಾ ಯಾವುದಾದ್ರೂ ರಾಜ್ಯಗಳಲ್ಲಿ 2 ವಿಧಾನಸಭಾ
ಸ್ಥಾನಗಳನ್ನು ಪಡೆದರೆ ಪ್ರಾದೇಶಿಕ ಪಕ್ಷ ಅಂತ ಘೋಷಣೆ ಮಾಡ್ಬೋದು. ಅಥವಾ ವಿಧಾನಸಭೆಯ ಒಟ್ಟು ಸ್ಥಾನಗಳ ಶೇಕಡ 3% ಸ್ಥಾನಗಳನ್ನು ಪಡೆದರೆ ಪ್ರಾದೇಶಿಕ ಪಕ್ಷ ಅಂತ ಕರಿತೇವೆ. ಸೊ ಯಾವುದೆಲ್ಲ ಪ್ರಾದೇಶಿಕ ಪಕ್ಷಗಳಿದೆ ನಮ್ಮ ಕರ್ನಾಟಕದಲ್ಲಿ? ಫಾರ್ ಎಕ್ಸಾಂಪಲ್, ಯಾವ ಪ್ರಾದೇಶಿಕ ಪಕ್ಷ ಇದೆ? ಜನತಾದಳ್ ಎಸ್ ಅಂತ ಇದೆ, ಜನತಾದಳ ಸೆಕ್ಯುಲರ್ ಅಂತಿದೆ. ತಮಿಳುನಾಡಿಗೆ ಹೋದರೆ ಅಲ್ಲಿ DMK, ದ್ರಾವಿಡ ಮುನ್ನೇತ್ರ ಕಜಗಂ ಅಂತಿದೆ, AIDMK ಅಂತಿದೆ. ಅದೇ ರೀತಿ ನೀವು ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ನಾವು ನೋಡಿದರೆ ಅಲ್ಲಿ ತೆಲುಗು ದೇಶಂ ಪಾರ್ಟಿ ಅಂತ ಇದೆ, ಅಥವಾ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಅಂತಿದೆ, ಶಿವಸೇನೆ ಅಂತಿದೆ, RJD ಅಂತಿದೆ, BJD, ಅಕಾಲಿದಳ್, ನ್ಯಾಷನಲ್ ಕಾನ್ಫರೆನ್ಸ್, ಹೀಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ನಮ್ಮಲ್ಲಿ ಅಸ್ತಿತ್ವದಲ್ಲಿದೆ. ಈ ಎಲ್ಲ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷವ ರಾಷ್ಟ್ರೀಯ ಪಕ್ಷವ ಅಂತೇಳಿ ಮಾನದಂಡವನ್ನು ಕೊಟ್ಟು ಅವುಗಳಿಗೆ ಒಂದು ಸ್ಥಾನಮಾನ ನೀಡುವಂಥ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ. ವಿದ್ಯಾರ್ಥಿಗಳು, ನಾವು ನೆಕ್ಸ್ಟ್ ಫಂಕ್ಷನ್ ನೋಡುವುದಾದರೆ, ಚುನಾವಣಾ ಆಯೋಗದ ಇನ್ನೂ ಇತರ ಕಾರ್ಯಗಳನ್ನು ನೋಡುವುದಾದರೆ, ಎಲೆಕ್ಷನ್ ಕಮಿಷನ್ ಸ್ಕ್ರೂಟಿನೈಸ್ ದ ನಾಮಿನೇಷನ್ ಪೇಪರ್ಸ್. ಚುನಾವಣಾ ಆಯೋಗ ಚುನಾವಣೆಗಳಿಗೆ ಸಲ್ಲಿಕೆಯಾದಂತಹ ಅಭ್ಯರ್ಥಿಗಳ ನಾಮಪತ್ರಗಳನ್ನು ಪರಿಶೀಲನೆ ಮಾಡ್ತದೆ. ಪರಿಶೀಲನೆ ಮಾಡಿ ಸರಿ ಇದ್ದರೆ ಅದನ್ನು ಸ್ವೀಕೃತಿ ಮಾಡ್ತದೆ. ಒಂದು ವೇಳೆ ಅವುಗಳಲ್ಲಿ ಏನಾದರೂ ತಪ್ಪುಗಳಿದ್ರೆ ಆ ಅಭ್ಯರ್ಥಿಯ ನಾಮಪತ್ರವನ್ನು ರಿಜೆಕ್ಟ್ ಮಾಡಬಹುದು. ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ ಸ್ಕ್ರೂಟಿನೈಸ್ ದ ನಾಮಿನೇಷನ್ ಪೇಪರ್ಸ್ ಆಫ್ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಕ್ಯಾಂಡಿಡೇಟ್ಸ್. Suppose if there are any mistakes, it can be rejected. The election commission also allots symbols to the political parties and also to independent candidates. Another important powers and function of the election commission of India is it allots the symbols. ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡುತ್ತದೆ. ಅದಲ್ಲದೆ ಪಕ್ಷೇತರ ಅಭ್ಯರ್ಥಿಗಳಿಗೂ ಸಹ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಾಗ ಅವರಿಗೆ ಚಿಹ್ನೆಗಳನ್ನು ನೀಡುತ್ತದೆ. ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆ ಚಿಹ್ನೆಗಳಿದೆ. ಕಾಂಗ್ರೆಸ್ ಇದ್ದು ಹಸ್ತ ಆದರೆ, BJP ಇದ್ದು ಕಮಲ, ಬಹುಜನ ಸಮಾಜವಾದಿ ಪಕ್ಷದ್ದು ಆನೆ, ಸಮಾಜವಾದಿ ಪಕ್ಷದ್ದು ಸೈಕಲ್, ಅಥವಾ RJD ಇದ್ದು ಲಾಟೀನು. ಹೀಗೆ ಬೇರೆ ಬೇರೆ ಪಕ್ಷಗಳಿಗೆ ಬೇರೆ ಬೇರೆ ಏನು ಚಿಹ್ನೆಗಳನ್ನು ನೀಡುವಂಥ ಕೆಲಸವನ್ನು ನಮ್ಮ ಭಾರತ ಚುನಾವಣಾ ಆಯೋಗ ನಡೆಸ್ತದೆ. ಆ್ಯಂಡ್ ಆಲ್ಸೋ ದ ಎಲೆಕ್ಷನ್ ಕಮಿಷನ್ it appoints the various officers to conduct the elections. The election commission, it appoints various officers to conduct the elections in India. The Election Commission of India appoints the various officers and staff members to conduct election and make necessary arrangements. So conducting election means it is a huge task. So it has to prepare the electoral roll, it has to accept the nomination papers, it has to establish the booths. So much of work is there. So to conduct all these works, it need staff. So during the election time, the election commission appoints the returning officers or presiding officers or sector officers or various other micro observers. Like that, it appoints the various officers to supervise the elections and also make arrangements. ಚುನಾವಣಾ ಆಯೋಗ ಏನು ಮಾಡ್ತದೆ ಅಂತ ಹೇಳಿದರೆ, ಚುನಾವಣೆ ನಡೆಸಲಿಕ್ಕೋಸ್ಕರ ಬೇರೆ ಬೇರೆ ಅಧಿಕಾರಿ ವರ್ಗದವರನ್ನು ಮತ್ತು ಸಿಬ್ಬಂದಿ ವರ್ಗದವರನ್ನು ನೇಮಕಾತಿ ಮಾಡ್ತದೆ. ಚುನಾವಣೆ ನಡೆಸುವಂಥದ್ದು ಅಂತ ಹೇಳಿದರೆ ಒಂದು ದೊಡ್ಡ ಕೆಲಸ, ಅದಕ್ಕೆ ಬೇರೆ ಬೇರೆ ಅಧಿಕಾರಿಗಳು ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ರಿಟರ್ನಿಂಗ್ ಆಫೀಸರ್ ಅಂತ ಬೇಕಾಗ್ತದೆ, ಅಥವಾ ಅಧ್ಯಕ್ಷ ಅಧಿಕಾರಿ ಅಂತ ಬೇಕಾಗ್ತದೆ. ಇವರನ್ನೆಲ್ಲ ನೇಮಕಾತಿ ಮಾಡುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಆ್ಯಂಡ್ ಆಲ್ಸೋ another important function of the election commission, it can order for re-poll in any constituency or any polling booth. It can order for re-poll in any constituency or any polling booth. The Election Commission of India, it can order for re-poll. Why it order for re-poll? Suppose if there is a booth capturing or any other mischievous things it has happened in a particular constituency,
the election commission, it can cancel the election and it can conduct repoll in that particular constituency or in a particular booth. ಚುನಾವಣಾ ಆಯೋಗ ಏನು ಮಾಡ್ಬೋದು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ನಿರ್ದಿಷ್ಟ ಮತಗಟ್ಟೆಯಲ್ಲಿ ಅಥವಾ ಮತ ಕ್ಷೇತ್ರದಲ್ಲಿ ಏನಾದರೂ ಅಹಿತಕರ ಘಟನೆಗಳಾದರೆ, ಬೂತ್ ಕ್ಯಾಪ್ಚರಿಂಗ್ ಅಥವಾ ಇನ್ನೂ ಯಾವುದಾದ್ರೂ ಅಹಿತಕರ ಘಟನೆಗಳಾದಾಗ ಆ ನಿರ್ದಿಷ್ಟ ಮತಕ್ಷೇತ್ರದಲ್ಲಿ ಅಥವಾ ಮತಗಟ್ಟೆಯಲ್ಲಿ ಮರು ಚುನಾವಣೆಗೆ ಆದೇಶವನ್ನು ಹೊರಡಿಸಬಹುದು. ಇನ್ನೊಂದು ಬಹಳ ಮುಖ್ಯವಾದಂಥ ಕೆಲಸ ಏನಂತೇಳಿದರೆ, ಇಟ್ ವಿತ್ಹೋಲ್ಡ್ ದ ಎಲೆಕ್ಷನ್ ರಿಸಲ್ಟ್ಸ್ ಆನ್ ವ್ಯಾಲಿಡ್ ಗ್ರೌಂಡ್ಸ್. ಒಂದು ಸರಿಯಾದ ಕಾರಣವನ್ನು ಇಟ್ಕೊಂಡು ಒಂದು ನಿರ್ದಿಷ್ಟ ಕ್ಷೇತ್ರದ ಚುನಾವಣೆಯ ಫಲಿತಾಂಶವನ್ನು ತಡೆ ಹಿಡಿಯಬಹುದು. ಯಾವುದಾದ್ರೂ ಒಂದು ಕಾರಣಕ್ಕೋಸ್ಕರ ಅಲ್ಲಿಯ ಅಭ್ಯರ್ಥಿ ಧರ್ಮವನ್ನು ಉಪಯೋಗ ಮಾಡಿಕೊಂಡು ಚುನಾವಣಾ ಪ್ರಚಾರವನ್ನು ಮಾಡಿದ್ದಾರೆ, ಅಥವಾ ಲೆಕ್ಕಪತ್ರಗಳನ್ನು ಸಲ್ಲಿಸಲಿಲ್ಲ, ಅಥವಾ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳು ಬಾಕಿ ಇದೆ ಎನ್ನುವ ಕಾರಣಕ್ಕೋಸ್ಕರ ಒಂದು ನಿರ್ದಿಷ್ಟ ಮತಕ್ಷೇತ್ರದ ಫಲಿತಾಂಶವನ್ನು ತಡೆ ಹಿಡಿಯಬಹುದು. ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಏನಂತ ಹೇಳಿದರೆ ಚುನಾವಣಾ ಆಯೋಗದದ್ದು, ಇಟ್ ಅಡ್ವೈಸಸ್ ಟು ದಿ ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಅಟ್ ದ ಟೈಮ್ ಆಫ್ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಸ್ ಆಫ್ ದಿ ಹೌಸ್. ಯಾವುದಾದ್ರೂ ಒಂದು ಸದನದ ಸದಸ್ಯರ ಅನರ್ಹತೆಯ ಬಗ್ಗೆ ನಮ್ಮ ದೇಶದ ರಾಷ್ಟ್ರಪತಿ ಅಥವಾ ರಾಜ್ಯದ ರಾಜ್ಯಪಾಲರಿಗೆ ಸಲಹೆಗಳನ್ನು ನೀಡ್ತಾರೆ. ಒಬ್ಬ ಅಭ್ಯರ್ಥಿಯನ್ನು ಅನರ್ಹಗೊಳಿಸಬೇಕು, ಯಾವುದೇ ಕಾರಣ ಇರ್ಬೋದು, ಅವನು ಲಾಭದಾಯಕ ಹುದ್ದೆಯಲ್ಲಿದ್ದಾನೆ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಅವರನ್ನು ಅನರ್ಹಗೊಳಿಸಬೇಕಂತೇಳಿದರೆ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಅಥವಾ ರಾಜ್ಯಪಾಲರು ಚುನಾವಣಾ ಆಯೋಗದ ಸಲಹೆಯನ್ನು ಪಡೆಯುತ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಅಂತ ಹೇಳಿದರೆ, ಇಟ್ ಎನ್ಫೋರ್ಸಸ್ MCC. ಚುನಾವಣಾ ಆಯೋಗ ಏನು ಮಾಡ್ತದೆ ಅಂತ ಹೇಳಿದರೆ, MCC. ವಾಟ್ ಈಸ್ MCC? ಸ್ಟೂಡೆಂಟ್ಸ್ ಪ್ಲೀಸ್ ರಿಮೆಂಬರ್, MCC ಮೀನ್ಸ್ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್. ಚುನಾವಣಾ ನೀತಿ ಸಂಹಿತೆ ಅಂತ ಕರೀತೇವೆ. ಈ ಚುನಾವಣಾ ನೀತಿ ಸಂಹಿತೆಯನ್ನು ಚುನಾವಣೆ ಘೋಷಣೆಯಾದ ದಿನಾಂಕದಿಂದಲೇ ಅದು ಜಾರಿಗೆ ತರುತ್ತದೆ. ಏನು ಚುನಾವಣಾ ನೀತಿ ಸಂಹಿತೆ ಅಂತ ಹೇಳಿದರೆ, ಚುನಾವಣೆಯ ಘೋಷಣೆಯಾದ ದಿನಾಂಕದ ನಂತರ ಚುನಾವಣಾ ಅಭ್ಯರ್ಥಿಗಳು, ರಾಜಕೀಯ ಪಕ್ಷಗಳು ಕೆಲವು ನೀತಿ ನಿಯಮಗಳನ್ನು ಅನುಸರಿಸಬೇಕಾಗ್ತದೆ. ಅದನ್ನೇ ಚುನಾವಣಾ ನೀತಿ ಸಂಹಿತೆ ಅಂತ ಕರೀತೇವೆ. There are certain rules and regulation it has to be followed by the political parties and candidates are known as the model code of conduct, MCC. It's called as model code of conduct. What are the various rules and regulations are there? See, they have to maintain the accounts, they have to submit the expenditure statement to the election commission, or they should not use loudspeakers during the night time, or they should not be allowed to write on the road or on wall. ಏನೆಲ್ಲ ನೀತಿ ನಿಯಮಗಳಿದೆ ಅಂತ ಹೇಳಿದರೆ, ರಾತ್ರಿ ಟೈಮಲ್ಲಿ ಚುನಾವಣಾ ಪ್ರಚಾರಗಳನ್ನು ಮಾಡಬಾರ್ದು, ಲೌಡ್ ಸ್ಪೀಕರ್ಸನ್ನು ಯೂಸ್ ಮಾಡಬಾರ್ದು, ಗೋಡೆ ಬರಹಗಳನ್ನು ಬರೆಯಬಾರ್ದು, ಭಿತ್ತಿಪತ್ರಗಳನ್ನು ಹಾಕಬಾರ್ದು, ಇಂಥ ಕೆಲವು ಅಥವಾ ಚುನಾವಣೆಗೆ ತಗಲಿದಂಥ ಖರ್ಚು ವೆಚ್ಚಗಳ ಲೆಕ್ಕಪತ್ರಗಳನ್ನು ಚುನಾವಣಾ ಆಯೋಗಕ್ಕೆ ನೀಡುವಂಥದ್ದು, ಇದೆಲ್ಲ ಕೆಲವು ನೀತಿ ಸಂಹಿತೆಗಳಿದೆ. ಧರ್ಮ, ಜಾತಿ ಅವುಗಳ ಆಧಾರದ ಮೇಲೆ ಪ್ರಚಾರಗಳನ್ನು ಮಾಡಬಾರ್ದು. ಈ ಎಲ್ಲ ನೀತಿ ಸಂಹಿತೆಗಳನ್ನು ಅನುಸರಿಸುವುದನ್ನೇ ಏನು ಕರೀತೇವೆ, ಚುನಾವಣಾ ನೀತಿ ಸಂಹಿತೆ ಅಂತ ಕರೀತೇವೆ. ಯಾವುದೇ ಒಬ್ಬ ಅಭ್ಯರ್ಥಿ ಅಥವಾ ಪಕ್ಷ ಈ ಚುನಾವಣಾ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರೆ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಚುನಾವಣಾ ಆಯೋಗದ ಕೆಲಸ ಏನಂತ ಹೇಳಿದರೆ, ಎಲ್ಲ ಚುನಾವಣೆಗಳು ನಮ್ಮ ದೇಶದಲ್ಲಿ ನಡೆಯುವಂಥದ್ದು 2 ಕಾಯ್ದೆಗಳ ಪ್ರಕಾರ. ಯಾವುದ 2 ಕಾಯ್ದೆಗಳಂತ ಹೇಳಿದರೆ, ಒಂದು ಜನತಾ ಪ್ರಾತಿನಿಧ್ಯ ಕಾಯ್ದೆ 1950, ಎರಡನೇದ್ದು ಜನತಾ ಪ್ರಾತಿನಿಧ್ಯ ಕಾಯ್ದೆ 1951. So all elections in India, it conducted on 2 acts. So which are the acts? One is People's Representation Act, Representation of People's Act 1950, and Representation of People's Act 1951. These are the 2 acts on which the elections are conducted. So students, please remember, these are the various important powers and functions which is conducted by the Election Commission of India. So this is a very important point, and in the examination it can be asked either for 5 marks or also for 10 marks, and various 1 marks and 2 marks questions also will be asked from this particular topic. ವಿದ್ಯಾರ್ಥಿಗಳೇ, ಬಹಳ ಗಮನವಿಟ್ಟು ನೀವು ಕೇಳಬೇಕು.
ಈ ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳನ್ನು 10 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳ್ಬೋದು ಮತ್ತು ಈ ಟಾಪಿಕ್ನಿಂದ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಿಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುವ ಅವಕಾಶಗಳು ಇದೆ. ಸೊ ಅದರಿಂದಾಗಿ ಹೆಚ್ಚು ಇದಕ್ಕೆ ನೀವು ಒತ್ತನ್ನು ಕೊಡಬೇಕು.